ವಿಚಾರ ಮುಗಿದಿಲ್ಲ. ಈ ಹಿಂದೆ ಇಲ್ಲಿ ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾದಾಗ ಪ್ರಾರಂಭ ಆಗಿದ್ದು, ಇವತ್ತು ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ದಯಮಾಡಿ ಮನವಿ ಮಾಡ್ತೇನೆ. 120 ಕೋಟಿ ಪ್ರಶ್ನೆಗೆ ಸದನದ ಸಮಯ ವ್ಯರ್ಥ ಅಧ್ಯಕ್ಷರೇ. ಆಯ್ತು, ಈಗ ಲಿಖಿತ ಮೂಲಕ ಉತ್ತರ ಲಿಖಿತ ಮೂಲಕ ಉತ್ತರ ಒಂದ್ ನಿಮಿಷ ದಯವಿಟ್ಟು ಕೇಳಿ. ಸಚಿವ ಮಂಡಿಸಿ. ಅಲ್ಲ ಸಭಾಧ್ಯಕ್ಷರೇ, ನಾನು ಇದು ಒಪ್ಪಲ್ಲ ಸಭಾಧ್ಯಕ್ಷರೇ. 24/7 ಉತ್ತರ ಕೊಟ್ಟಿಲ್ಲ. ಮಂಡಿಸಿ ಆಗ್ಲೇಪ್ಪ, ಇದು ನೀವು ಮಂಡಿಸಿ. ಬೆಳಗಾಂ ಮದುವೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಇದು ನ್ಯಾಯ ಸಭಾಧ್ಯಕ್ಷರೇ? ದಿನಾಂಕ 14/3/2025 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಒಂದು ಕುಮಾರ್, SR ವಿಶ್ವನಾಥ್, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಬರ್ತಾ ಇಲ್ಲ. ಒಂದೇ ನಿಮಿಷ. ಅವರು 3 ಅಧಿವೇಶನದಲ್ಲಿ ಒಬ್ಬರು ಮಾತಾಡಿ. ಇಂಡಸ್ಟ್ರೀಸ್ ಸೀನಿಯರ್ ಮೆಂಬರ್ ಇಂಡಸ್ಟ್ರೀಸ್ ಸಂಬಂಧಪಟ್ಟಂತೆ 3 ಅಧಿವೇಶನದಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ. 4 ಅಧಿವೇಶನ 3 ಅಧಿವೇಶನದಲ್ಲಿ ಹಾಕಿದ್ದಾರೆ. ಅದು ಸ್ಟಾರ್ ಆಗಿಲ್ಲ ಅಂದ್ರೆ ಅವರ ದುರಾದೃಷ್ಟ, ಬಿಟ್ಬಿಡಿ. ಅದು ನಾವ್ ಅದನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ. ಆದ್ರೆ ಲಿಖಿತವಾಗಿ ಬರ್ಬೇಕಲ್ಲ ಅದು. ಈ ಒಂದು ಅಸೆಂಬ್ಲಿಗೆ, ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಧಿಕಾರ ಇದೆಯಲ್ಲ, ಇದನ್ನ ಯಾರು ತಡಿತಾ ಇದ್ದಾರೆ? ಯಾಕೆ ತಡಿತಾ ಇದ್ದಾರೆ? ಒಂದೇ ಪ್ರಶ್ನೆ 3 ಅಧಿವೇಶನದಲ್ಲೂ ಬರ್ತಾನೆ ಇಲ್ಲ ಉತ್ತರನೇ. ಲಿಖಿತವಾಗೂ ಕೊಡ್ಲಿ, ನಾವೇನ ಸ್ಟಾರ್ ಆಗ್ಬೇಕು ಅಂತಲ್ಲ, ಲಿಖಿತವಾಗೂ ಬರ್ತಾ ಇಲ್ಲ. ಯಾರು ಕೈವಾಡ ಇದಾರೆ ಇದ್ರಿ? ತಮ್ಮ ಆಫೀಸ್, ಸಭಾಧ್ಯಕ್ಷರೇ ತಾವು ಸುಪ್ರೀಂ ಇಲ್ಲಿ, ನಿಮ್ಮ ಆಫೀಸಲ್ಲಿ ಯಾರು ಅದನ್ನ ತಡಿತಾ ಇದ್ದಾರೆ? ಯಾರ ಅಧಿಕಾರಿಗಳು? ದಯವಿಟ್ಟು ಸಭೆಗೆ ತಿಳಿಸ್ಬೇಕು. ಸಭಾಧ್ಯಕ್ಷರೇ